ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೆಂತೆ ದೋಸೆ ಅಥವಾ ಸೂರ್ನಳ್ಳಿ ದೋಸೆಯನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ಬೇಸಿಗೆಗೊಂದು ಒಳ್ಳೆ ದೋಸೆ ಅಂತಾನೆ ಹೇಳ್ಬೋದು. ಸಾಫ್ಟ್ ಆಗಿರ್ತದೆ. ಮೆಂತೆ ದೇಹಕ್ಕೆ ತಂಪು ಕೂಡ ಹೌದು. ದೋಸೆ ಮಾಡೋದು ಕೂಡ ತುಂಬಾನೇ ಸುಲಭ, ರುಚಿಕರವಾಗಿರ್ತದೆ. ತುಪ್ಪ ಹಾಕಿ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ನೆನೆ ಹಾಕೊಳ್ತಾ ಇದ್ದೇನೆ. ಒಂದು ಕಪ್ಪಲ್ಲಿ ಅಳತೆಗೆ ತಗೊಂಡು ಅದರಲ್ಲಿ 3 ಕಪ್ಪು ಹಾಗೆ ಮತ್ತೆ ಸ್ವಲ್ಪ ಅಕ್ಕಿಯನ್ನು ಹಾಕೊಂಡಿದ್ದೇನೆ. 100 ml ಗಿಂತ ಸ್ವಲ್ಪ ಜಾಸ್ತಿ ಹಿಡಿತದೆ ಈ ಕಪ್ಪು. 200 ml ಗಿಂತ ಕಡಿಮೆ 125 ml 130 ml ಅಷ್ಟು ಹಿಡಿಯುವಂತಹ ಕಪ್ಪನ್ನು ನಾನಿಲ್ಲಿ ಬಳಸಿದ್ದೇನೆ. ನಂತರ ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಅವಲಕ್ಕಿಯನ್ನು ಹಾಕೊಂಡಿದ್ದೇನೆ. ಸಾಫ್ಟ್ ಆಗಿ ಬರ್ತದೆ ಅವಲಕ್ಕಿಯನ್ನು ಹಾಕೋದ್ರಿಂದ, ಹಾಗೆ ಬಣ್ಣ ಕೂಡ ಚೆನ್ನಾಗಿ ಬರ್ತದೆ. ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಬೋದು, ಆದರೆ ಅಕ್ಕಿಯ ಜೊತೆಗೆ ಸ್ವಲ್ಪ ಅವಲಕ್ಕಿ ಬಿದ್ದಾಗ ತುಂಬಾನೇ ಮೆತ್ತಗಾಗಿ ಬರ್ತದೆ. ಬಾಣಂತಿಯರಿಗೆಲ್ಲ ಕೊಡುವಾಗ ಅವಲಕ್ಕಿಯನ್ನು ಹಾಕೋದಿಲ್ಲ, ಬರೀ ಮೆಂತೆಯನ್ನು ಮಾತ್ರ ಹಾಕ್ತಾರೆ. ನಂತರ ನಾನಿಲ್ಲಿ ಮೆಂತೆ ಕಾಳನ್ನ ಹಾಕ್ತಾ ಇದ್ದೇನೆ. 1 ಕಪ್ಪಿಗೆ 1 ಟೇಬಲ್ ಚಮಚ ಆಗುವಷ್ಟು ಮೆಂತೆ ಕಾಳನ್ನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ತಾ ಇದ್ದೇನೆ. ಅಕ್ಕಿಯನ್ನೆಲ್ಲ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೇನೆ. ಮೆಂತೆಯನ್ನು ನೆನೆಸುವಾಗ ಸಪ್ರೇಟಾಗಿ ನೆನೆಸ್ಕೊಳ್ಬೇಕು. ಹಾಗೆ ಮೆಂತೆಗೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಇಟ್ಕೊಂಡ್ರೆ ಮೆಂತೆ ಬೇಗನೆ ನೆನೀತದೆ. ಒಂದು 3-4 ಗಂಟೆ ಹೊತ್ತು ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕು. ನೆನೆದಿರುವ ಮೆಂತೆಯನ್ನು ಗ್ರೈಂಡ್ರಲ್ಲಿ ಮೊದಲಿಗೆ ಹಾಕಿ ರುಬ್ಕೊಳ್ಬೇಕು. ಹಾಗಾಗಿ ನಾವು ಮೆಂತೆ ಕಾಳನ್ನ ಸಪ್ರೇಟ್ ಆಗಿ ನೆನೆಸ್ಕೊಳ್ಳೋದು. ಮೆಂತೆ ಸ್ವಲ್ಪ ಹೊತ್ತು ರುಬ್ಬಿದ ನಂತರ ಅಕ್ಕಿಯನ್ನು ಹಾಕಿ ರುಬ್ಬೋದ್ರಿಂದ ಒಂದು ರೀತಿ ಉದ್ದನ್ನ ನಾವು ಹಾಕಿಲ್ಲ ಅಂದ್ರೂ ಕೂಡ ಉದ್ದಿನ ದೋಸೆಯ ರೀತಿಯಲ್ಲಿ ಸಾಫ್ಟ್ ಆಗಿ ಮೆಂತೆ ದೋಸೆ ಬರ್ತದೆ. ಅಕ್ಕಿಯ ಜೊತೆಗೆ ಹಾಕಿದ್ರೆ ಮೆಂತೆ ಅಷ್ಟು ಚೆನ್ನಾಗಿ ಒದಗಿ ಬರೋದಿಲ್ಲ, ಹಾಗಾಗಿ ಅಷ್ಟು ಸಾಫ್ಟ್ ಆಗೋದಿಲ್ಲ. ಸ್ವಲ್ಪ ಮೆಂತೆನ ಹಾರ್ಕೊಂಡು ನಂತರ ಅಕ್ಕಿಯನ್ನು ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿ ಸಾಫ್ಟ್ ಆಗಿ ಬರ್ತದೆ. ಅಕ್ಕಿ ಎಲ್ಲ ನುಣ್ಣಗಾಗ್ತಾ ಬಂದ ಹಾಗೆ ನಾನಿಲ್ಲಿ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ನಾನು 2.5 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ನಿಮಗೆ ಇನ್ನೂ ಸಿಹಿ ಬೇಕು ಅಂತಂದ್ರೆ ಮತ್ತೆ ಅರ್ಧ ಕಪ್ ಬೆಲ್ಲವನ್ನು ಜಾಸ್ತಿ ಮಾಡ್ಕೊಳ್ಬೋದು. 1 ಕಪ್ಪಿಗೆ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ನುಣ್ಣಗಾದ ನಂತರ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೇನೆ. ಹಾಗೆ ಗ್ರೈಂಡರ್ನ ತೊಳಸಿ ನೀರನ್ನು ಕೂಡ ಇದಕ್ಕೆ ಹಾಕೊಂಡಿದ್ದೇನೆ. ನಂತರ ಸ್ವಲ್ಪ ಅರಿಶಿಣವನ್ನು ಹಾಕಿದ್ದೇನೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ಸ್ವಲ್ಪ ನೀರಾಗಿ ನಾವು ಹಿಟ್ಟನ್ನು ರೆಡಿ ಮಾಡಬೇಕು. ಮೆಂತೆ ಎಲ್ಲ ನೆಂದು ಅಕ್ಕಿ ಎಲ್ಲ ನೆಂದ ನಂತರ ಹುಳಿ ಬಂದಾಗ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರ್ತದೆ. ಹಾಗಾಗಿ ನೀರಾಗಿ ಹಿಟ್ಟನ್ನು ರೆಡಿ ಮಾಡಬೇಕು. ಎಷ್ಟು ಹದದಲ್ಲಿ ನಾನು ಮಾಡಿದ್ದೇನೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಹೀಗೆ ಈ ರೀತಿ ಹುಯ್ದಾಗ ನೀರಾಗಿ ಇರಬೇಕು. ಇಷ್ಟು ನೀರಾಗಿ ಮಾಡಿಕೊಂಡ್ರೆ ಮರುದಿವಸ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ. ನಿಮಗೆ ಮರುದಿವಸಕ್ಕೂ ಇನ್ನೂ ನೀರು ಬೇಕಂದ್ರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ಒಂದು ಮುಚ್ಚಳವನ್ನು ಮುಚ್ಚಿ ಕುದುಕು ಬರಲಿಕ್ಕೆ ಬಿಟ್ಟಿದ್ದೇನೆ. ಮರುದಿವಸ ಬೆಳಿಗ್ಗೆ ತೋರಿಸ್ತಾ ಇದ್ದೇನೆ ನೋಡಿ. ಅಕಸ್ಮಾತ್ ತುಂಬಾ ಸೆಕೆ ಇದೆ, ತುಂಬಾ ಹುಳಿ ಬರ್ತದೆ ಅಂತ ಇದ್ರೆ ಉಪ್ಪನ್ನ ಮರುದಿವಸ ಬೆಳಿಗ್ಗೆ ಹಾಕೊಂಡ್ರು ಆಗ್ತದೆ. ಚಳಿಗಾಲದಲ್ಲಿ ಉಪ್ಪನ್ನ ರಾತ್ರಿ ಹಾಕಿಟ್ಕೊಂಡ್ರೆ ಚೆನ್ನಾಗಿ ಕುದುಕು ಬರ್ಲಿಕ್ಕೆ ಹೆಲ್ಪ್ ಆಗ್ತದೆ. ವಾತಾವರಣ ತಣ್ಣಗೆ ಇದ್ರೆ ರಾತ್ರಿ ಉಪ್ಪು ಹಾಕಿ, ವಾತಾವರಣ ತುಂಬಾ ಉಷ್ಣ ಇದೆ, ಬೇಗ ಹುಳಿ ಬರ್ತದೆ ಅಂತಿದ್ರೆ ಮರುದಿವಸ ಬೆಳಿಗ್ಗೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹುಳಿ ಬಂದಿದೆ ಅಲ್ಲ ಹಿಟ್ಟು. ಈಗ ದೋಸೆಯನ್ನು ಮಾಡಲಿಕ್ಕೆ ಕಾವಲಿಯನ್ನು ಕಾಯಲಿಕ್ಕೆ ಇಟ್ಟು ತುಪ್ಪವನ್ನು ಸವರ್ಕೊಂಡು ಹಿಟ್ಟನ್ನು ಹಾಕಿದ್ದೇನೆ. ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಕು. ಸ್ವಲ್ಪ ಸೆಟ್ ದೋಸೆ ಹಾಗೆ ಇದನ್ನು ದಪ್ಪವಾಗಿ ಹಾಕಬೇಕು. ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಂಡು ಒಂದು ಕಡೆ ಬೆಂದ ನಂತರ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ತಿರುವಿ ಹಾಕಿ 2 ಕಡೆಗೂ ಇದನ್ನು ಬೇಯಿಸ್ಕೊಳ್ಬೇಕು. ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ಎತ್ತಾವಾಗಲೇ ನಿಮಗೆ ಗೊತ್ತಾಗ್ಬೋದು. ತುಂಬಾನೇ ಸಾಫ್ಟ್ ಆಗಿದೆ ದೋಸೆ. ಒಳ್ಳೆ ಲೇಯರ್ ಆಗಿರ್ತದೆ. ತುಂಬಾನೇ ಚೆನ್ನಾಗಾಗ್ತದೆ. ತುಪ್ಪದ ಜೊತೆ ಹಾಕಿ ತಿನ್ಲಿಕ್ಕೆ ಒಳ್ಳೆ ದೋಸೆ ಇದು. ಮೆಂತೆಗೆ ತುಪ್ಪ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಪರಿಮಳ ಚೆನ್ನಾಗಿ ಬರ್ತದೆ. ಖಂಡಿತ ನೀವು ಮೆಂತೆ ದೋಸೆಯನ್ನ ಮಾಡಿದಾಗ ತುಪ್ಪವನ್ನು ಹಾಕಿ ಮಾಡಿ. ಹಾಗೆ ತುಪ್ಪದ ಜೊತೆ ಇದನ್ನ ಸರ್ವ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಂದು ದೋಸೆಗೂ ಕಾವಲಿಗೆ ತುಪ್ಪವನ್ನು ಸವರ್ಕೊಳ್ಬೇಕು, ಆಗ್ಲೇ ಏಳಿಸ್ಲಿಕ್ಕೆ ಸುಲಭ ಆಗ್ತದೆ. ಬೇರೆ ಎಣ್ಣೆಯನ್ನೆಲ್ಲ ಹಾಕೋದಕ್ಕಿಂತ ತುಪ್ಪವನ್ನು ಹಾಕಿದಾಗ ಚೆನ್ನಾಗಾಗ್ತದೆ. ಹಾಗೆ ಉರಿಯನ್ನ ಹದವಾಗಿ ಇಟ್ಕೊಳ್ಬೇಕು. ತುಂಬಾ ದೊಡ್ಡ ಉರಿಯಲ್ಲಿ ಬೇಯಿಸ್ಲಿಕ್ಕೆ ಹೋದ್ರೆ ಕತ್ತು ಹೋಗುವ ಸಾಧ್ಯತೆ ಇರ್ತದೆ, ಅದು ತಿನ್ಲಿಕ್ಕೆ ಚೆನ್ನಾಗಾಗೋದಿಲ್ಲ. ಹದವಾದ ಉರಿಯನ್ನ ಮಾಡಿಕೊಂಡು ಇದನ್ನ ಬೇಯಿಸ್ಕೊಳ್ಬೇಕು. ಆಗ ಎಲ್ಲ ಕಡೆಗೂ ಕಲರ್ ಕೂಡ ಚೆನ್ನಾಗಿ ಬರ್ತದೆ, ತಿನ್ಲಿಕ್ಕೂ ಕೂಡ ತುಂಬಾನೇ ರುಚಿಕರವಾಗಿ ಇರ್ತದೆ. ಇವತ್ತಿನ ಈ ಸಾಫ್ಟ್ ಆದ ಸುರ್ನಳ್ಳಿ ದೋಸೆ ಅಥವಾ ಮೆಂತೆ ದೋಸೆ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಒಳ್ಳೊಳ್ಳೆ ವಿಡಿಯೋಗಳನ್ನೆಲ್ಲ ಹಾಕಿದ್ದೇನೆ. ಬ್ರೇಕ್ಫಾಸ್ಟ್ ವಿಡಿಯೋನು ಕೂಡ ಸಾಕಷ್ಟು ಇದೆ. ಹಾಗೆ ಸಾಂಬಾರು, ಸಾರು, ತುಂಬ ವಿಡಿಯೋಗಳಿದೆ ಚಾನಲಲ್ಲಿ. ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋಗಳನ್ನು ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ.
ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡ್ಲಿಕ್ಕೂ ಎಷ್ಟು ಚೆನ್ನಾಗಿದೆಯೋ, ತಿನ್ಲಿಕ್ಕೂ ಕೂಡ ಅಷ್ಟೇ ರುಚಿಕರವಾಗಿದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.